ಬೆಳಗಿಯ ಶ್ರೀ ಸಿದ್ದೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರ ಜಯಂತಿ ಹಾಗೂ ಶಿಕ್ಷಕರ ದಿನಾಚರಣೆಯ ಸಮಾರಂಭ ವಿಜೃಂಭಣೆಯಾಗಿ ಜರುಗಿತು. ಶಾಸಕ ಜಿಟಿ ಪಾಟೀಲ್ ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ವಿಧಾನ ಪರಿಷತ್ ಶಾಸಕ ಹನುಮಂತ್ ಆರ್ ನಿರಾಣಿ, ತಾಲೂಕು ದಂಡಾಧಿಕಾರಿ ಸುಹಾಸ್ ಇಂಗ್ಳೆ, ಆರ್ಎಸ್ ಆಧಾಪುರ್, ಅಭಯ್ ಕುಮಾರ್, ಹಲವಾರು ಶಿಕ್ಷಕ ಶಿಕ್ಷಕಿಯರು ಉಪಸ್ಥಿತರಿದ್ದರು. ರಿಯಾಜ್ ಉತ್ತಾರ್, ಚೆಕಿ ನ್ಯೂಸ್ ಕನ್ನಡ, ಬೆಳಗಿ. ಇವತ್ತು ಸಾಕಷ್ಟು ಕ್ರೀಡೆ, ಸಂಗೀತ, ಅನೇಕ ಮಜಲುಗಳಿದ ಆ ಮಗುವಿನಲ್ಲಿರ್ತಕ್ಕಂಥ ನೀವು ಇದನ್ನು ಗುರ್ತ ಮಾಡಿ, ಈ ಮಗು ಕ್ರೀಡೆಯಲ್ಲಿ ಮುಂದುವರಲಿಕ್ಕೆ ಸಾಧ್ಯ ಇದೆ, ಈ ಮಗು ಸಂಗೀತದಲ್ಲಿ ಮುಂದುವರಲಿಕ್ಕೆ ಸಾಧ್ಯ ಇದೆ, ಈ ಮಗು ಒಬ್ಬ ಒಳ್ಳೆಯ ಸಾಹಿತ್ಯ ಆಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ಗುರ್ತ ಮಾಡಿಕೊಂಡು ನೀವು ಗುರುತಿಸಿ ಪ್ರೋತ್ಸಾಹ ನೀಡಿದ್ರೆ ಆ ದಿಶೆಯೊಳಗೆ ಆ ಮಗು ಹೋಗ್ತೈತಿ ಅನ್ನುವಂಥ ಮಾತನ್ನು ಹೇಳಿ ಕೆಲಸ ಮಾಡ್ತೀನಿ. ಇದು ಭಾಳ ಜನ ಹೇಳ್ತಾರೆ, ಏನ್ರಿ ನೀವು ರಾಜಕಾರಣ MLAಗಳು ಮಂತ್ರಿಗಳು ಕೋಟಿಗಟ್ಟಲೆ ಗಳಿಸಿದ್ರೆ ನಮ್ಮ ಪರಿಸ್ಥಿತಿ ಏನಂತ ತಿಳ್ಕೊಂಡು ನಿಮ್ಮ ಮನಸ್ಸಿನ ಬಂದು ಹೊಂದಿರ್ತದೆ. ಅದಕ್ಕೆ ನಮ್ಮ ಮಗನು ಇಂಜಿನಿಯರ್ ಆಗಬೇಕು, ನಮ್ಮ ಮಗನು ಡಾಕ್ಟರ್ ಆಗಬೇಕು, ನಮ್ಮ ಮಗನು ರಾಜಕಾರಣಿ ಆಗಬೇಕು, ಸಾಕಷ್ಟು ಗಳಿಸಬೇಕು ವಿಚಾರ ನಿಮ್ಮಲ್ಲಿ ಇರ್ತದೆ. ಆದರೆ ಶಿಕ್ಷಕ ವೃತ್ತಿಯಲ್ಲಿರುವಂಥ ಗೌರವ ಹೋಗೋದ್ನಾಗ ಅದನ್ನು ಕಟ್ಕೊಂಡು ಹೋಗೋದಿಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ರಿ. ಇನ್ನೊಂದು ಮಾತು ಹೇಳ್ತೀನಿ, ಯಾರ್ಯಾರು ಶಿಕ್ಷಕರಿದ್ದೀರಿ ಅವ್ರ ಮಕ್ಕಳ ಜೀವನದೊಳಗೆ ಯಶಸ್ವಿಯಾಗಿದ್ದಾರೆ. ಯಾವ ರಾಜಕಾರಣಿ ಮಗನಾಗಿಲ್ಲ, ಯಾವ ಪೊಲೀಸ್ ಅಧಿಕಾರಿ ಮಗನಾಗಿಲ್ಲ, ಯಾವ IAS ಅಧಿಕಾರಿ ಮಗನಾಗಿಲ್ಲ. ಮತ್ತು ನಿಮ್ಮ ಮಕ್ಕಳು IAS ಮತ್ತೊಂದು IITನೋ ಮಾಡಿ ಮತ್ತೆ ಅವರ ಹಾದಿ ಬೇರೆ ಹಿಡಿದ್ರು, ಆ ಮಾತು ಬೇರೆ. ಆದರೆ ಯಶಸ್ವಿ ಆಗೋದು ಶಿಕ್ಷಕರ ಮಕ್ಕಳು ಮಾತ್ರ. 90%, 10% ನಾವೆಲ್ಲ ಬರ್ತೀವಿ. ಕಲಿತು ಶಿಕ್ಷಕಿಯಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಇವತ್ತು ಇಷ್ಟೊಂದು ತಾಯಂದಿರು 55% ಮಹಿಳೆಯರು ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿದ್ದಾರೆ. ಇದೆಲ್ಲದಕ್ಕೂ ಕಾರಣೀಭೂತರು ಯಾರು ಅಂತಕ್ಕಂಥದ್ದು ನಾವು ನೆನಪಿಸಿಕೊಂಡ್ರೆ ಇವತ್ತು ಸಾವಿತ್ರಿಬಾಯಿ ಫುಲೆ ತಾಯಿಯನ್ನು ನಾವು ಸ್ಮರಣೆ ಮಾಡಬೇಕು ಅಂತಕ್ಕಂಥದ್ದು ಹೇಳಿಕೆ ಬಯಸ್ತಾ ಇದೆ. ಆಕೆಯ ಆಶೀರ್ವಾದ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಒಬ್ಬ ಮಹಿಳೆ ತಾಯಿಯಾಗಿ ಅಷ್ಟೇ ಇರುವುದರ ಜೊತೆಗೆ ಶಿಕ್ಷಣವಂತೆ ಆಗಿ ರಾಷ್ಟ್ರಕ್ಕೆ ಹೊಸ ಯುವ ಪೀಳಿಗೆಯನ್ನ ವಿದ್ಯಾವಂತರನ್ನಾಗಿ ಮಾಡಿಕೊಡ್ತಕ್ಕಂಥ ನಿಟ್ಟಿನಲ್ಲಿ ಪಾತ್ರ ವಹಿಸಿರ್ತಕ್ಕಂಥ ಈ ದಿನಮಾನಗಳಲ್ಲಿ ಸಾವಿತ್ರಿಬಾಯಿ ಫುಲೆ ಅವರು ಕೂಡ ಬಹಳಷ್ಟು ಆದರಣೀಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವ್ರ ಬಗ್ಗೆ ಬಹಳಷ್ಟು ನಾವೆಲ್ಲರೂ ಮಾತನಾಡಿದ್ದೀವಿ, ಕೇಳಿದ್ದೀವಿ. ಅವ್ರ ಬಗ್ಗೆ ನಾವು ಪರಿಚಯ ಮಾಡಿಕೊಡ್ಬೇಕಾದ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಆದರೆ ಅವರ ಆದರ್ಶಗಳನ್ನ, ಅವರ ಗುಣಗಳನ್ನ, ಶಿಕ್ಷಕ ವೃತ್ತಿಯಲ್ಲಿ ಅವರು ಮಾಡಿರ್ತಕ್ಕಂಥ ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ SV ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ SV ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 08483